ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ಕೋರ್ಟ್ ಹಾಲ್ನಿಂದ ಈಗ ಹೊರಗಡೆ ಬಂದಿದ್ದಾನೆ ಚಿನ್ನಯ್ಯ. ಅಂದರೆ ವಿಚಾರಣೆ ಆಗಿದೆ, ಕೋರ್ಟ್ನಿಂದ ಹೊರಗೆ ಬಂದಿದ್ದಾನೆ ಮಾಸ್ಕ್ ಮ್ಯಾನ್. SIT ಕಚೇರಿಗೆ ಅಧಿಕಾರಿಗಳು ಕರ್ಕೊಂಡ್ಬಂದಿದ್ದಾರೆ. ಕೋರ್ಟ್ನಿಂದ ನೇರವಾಗಿ SIT ಕರ್ಕೊಂಡು ಹೋಗಿದೆ. ಈತನ ವಿಚಾರಣೆ ಆಗುತ್ತೆ. 10 ದಿನಗಳ ಕಾಲ ನಮಗೆ ಕಾಲಾವಕಾಶ ಕೊಡಿ ಅಂತ ಕೋರ್ಟ್ಗೆ ಕೇಳಿತ್ತು SIT. ಕೋರ್ಟ್ ಏನು ಹೇಳ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ವಿವರಗಳನ್ನು ನಾವು ಕೊಡ್ತೀವಿ. ಆದರೆ ನೋಡಿ, ಅವನನ್ನು ಕರ್ಕೊಂಬರ್ತಾ ಇದ್ದಾರೆ. ತಿರ್ಗಾ ಅವನಿಗೆ ಮಾಸ್ಕ್ ತಪ್ಪಲಿಲ್ಲ ನೋಡಿ. ಅವನ ಹೆಸರು ಗೊತ್ತಾಯಿತು, ಅವನ ವಿವರಗಳು ಗೊತ್ತಾದವು, ಆತನ ಹೆಂಡತಿನೂ ಕೂಡ ಮಾತಾಡಿದ್ದಾಯಿತು. ಈತ ಪೊಲೀಸರ ಎದುರುಗಡೆಗೆ ಮಾತಾಡಿದಂಥ ಮಾತುಗಳು ಯಾರ ಜೊತೆ ಸಂಪರ್ಕ ಇತ್ತು, ಏನು ಎತ್ತ ಅಂತ, ಅವರು ಸೂತ್ರಧಾರರು, ನಾನು ಪಾತ್ರಧಾರಿ ಅಂತ ಹೇಳಿರೋದು, ಅವರು ಕುಣಿಸ್ದಂಗೆ ನಾನು ಕುಣಿದಿದ್ದೀನಿ ಅಂತ ಹೇಳಿದಂಥ ಚಿನ್ನಯ್ಯ. ಪೊಲೀಸರು ಅವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೆಳ್ತಂಗಡಿ ಕೋರ್ಟ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೋರ್ಟ್ನ ಹೊರಭಾಗದ ದೃಶ್ಯಗಳು. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇವನು ಎಲ್ಲ ವಿವರಗಳನ್ನು ಟಿವಿನಲ್ಲಿ ನಿಮಗೆ ಕೊಟ್ಟಿದೆ. SIT ವಶಕ್ಕೆ ಮಾಸ್ಕ್ ಮ್ಯಾನ್. SIT ಕಸ್ಟಡಿಗೆ 10 ದಿನ ಕೊಡಿ ಅಂತ SIT ಕೇಳಿತ್ತು. ಚಿನ್ನಯ್ಯನನ್ನ SIT ಕಸ್ಟಡಿಗೆ ಒಪ್ಪಿಸಲಾಗಿದೆ. 10 ದಿನ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸ್ತಾರೆ. ಬೆಳ್ತಂಗಡಿ ಕೋರ್ಟ್ ಜಡ್ಜ್ ಆದೇಶ ಕೊಟ್ಟಿದ್ದಾರೆ. 10 ದಿನಗಳ ಕಾಲ ಇವನು SIT ಕಸ್ಟಡಿಗೆ. ಇನ್ನು 10 ದಿನಗಳ ಕಾಲ ಅವನು ವಿಚಾರಣೆ ಮಾಡ್ತಾರೆ. ಎಲ್ಲವನ್ನೂ ಕೂಡ ದಾಖಲೆಗಳನ್ನು ಇಟ್ಕೊಂಡಿರ್ತಾರೆ. ಯಾರ್ಯಾರು ಇವನ ಸಂಪರ್ಕಕ್ಕಿದ್ರು, ಯಾರ್ಯಾರು ಇವನಿಗೆ ನೆರವು ಕೊಟ್ಟಿದ್ರು, ಯಾರ್ಯಾರು ಸಹಾಯ ಸಹಕಾರ ಮಾಡಿದರು, ಅವರೆಲ್ಲರೂ ಕೂಡ ಈಗ ಇದರ ವ್ಯಾಪ್ತಿಗೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಸಾಲು ಅರೆಸ್ಟ್ಗಳಾದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಇದು ಈ ಷಡ್ಯಂತ್ರ ಅಂತಲೇ ಈ ಎಲ್ಲ ಪಕ್ಷದ ನಾಯಕರುಗಳು ಕೂಡ ಮಾತಾಡ್ತಾ ಇದ್ರು, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಇದ್ರ ಹಿಂದೆ ಏನೋ ಇದೆ, ಇದೇ ಅನುಮಾನ ಎಲ್ಲರೂ ಕೂಡ ಕಾಡ್ತಾ ಇತ್ತು. ಜೊತೆಗೆ ಲಕ್ಷಾಂತರ ಭಕ್ತರು, ಅವ್ರಿಗೂ ದೊಡ್ಡ ಪ್ರಶ್ನೆ ಎದ್ದು ಬಿಟ್ಟಿತ್ತು, ಏನು ನಡೀತಾ ಇದೆ ಇಲ್ಲಿ, ಏನಾಗಿದೆ. SIT ಅಧಿಕಾರಿಗಳು ಕಚೇರಿ ಕರ್ಕೊಂಡ್ಬಂದಿದ್ದಾರೆ ಅವನ್ನ. ಕೋರ್ಟ್ನಿಂದ ನೇರವಾಗಿ SIT ಕಚೇರಿಗೆ. ಇಲ್ಲಿಂದ ಆತನ ವಿಚಾರಣೆ ಶುರುವಾಗುತ್ತೆ. ಏನು ಎತ್ತ, ಹೆಣ್ಣುಗಳನ್ನು ಹೂತಿರೋದ್ರ ಬಗ್ಗೆ ಇನ್ನೇನು ಪ್ರಶ್ನೆ ಕೇಳಕ್ಕೆ ಸಾಧ್ಯ? ಎಲ್ಲಿ ಹೂತಿದೆಯಾ ಅಂತ ಕೇಳಲಿಕ್ಕಂತೂ ಸಾಧ್ಯವೇ ಇಲ್ಲ. ಅಷ್ಟೊಂದು ಕಡೆಗೆ ಬಗೆದು ಬಿಟ್ಟಿದ್ದಾರೆ. ಇನ್ನೇನು ಕೇಳ್ತಾರೆ? ಆದರೆ ಇವನ ಸಂಬಂಧಗಳ ಬಗ್ಗೆ, ಇವನ ಸಂಪರ್ಕಗಳ ಬಗ್ಗೆ, ಯಾರ್ಯಾರು ಇವನಿಗೆ ನೆರವು ನೀಡಿದರು ಅನ್ನೋದ್ರ ಬಗ್ಗೆ, ಇದು ಎಲ್ಲ ಸುತ್ತೊಡೆದು ಕೊನೆಗೆ ತಿಮರೂಡಿ ತನಕ ಬಂದರೂ ಕೂಡ ಅಚ್ಚರಿ ಇಲ್ಲ, ಬರುತ್ತೆ. ಯಾಕಂದರೆ ಆಶ್ರಯ ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ. ಹೀಗೆ ಬೇರೆ ಬೇರೆಯವರೆಲ್ಲರೂ ಕೂಡ ಇದ್ರ ವ್ಯಾಪ್ತಿಗೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಇವನ ಸಂಪರ್ಕದಲ್ಲಿದ್ದರೂ ಅವರೆಲ್ಲರಿಗೂ ಕೂಡ ನಡುಕ ಶುರುವಾಗಿದೆ. ಮುಂದೆ ಏನು ಹಾಗಾದರೆ ಹೆಂಗೆ ಕತೆ ನೋಡಿ. ಇಲ್ಲಿ ತನಕ ಇದ್ದಿದ್ದು ಫೇಸ್ ಬೇರೆ, ಹಂತ ಬೇರೆ, ಕೇಸಿನ ಈಗಿನ ಹಂತ ಬೇರೆ. ಏನೂ ವರ್ಕೌಟ್ ಆಗಲಿಲ್ಲ. ಗೊತ್ತಿಲ್ಲದಿರೋಂಥ ಮಷಿನ್ಗಳೆಲ್ಲ ಬಂದ್ಬಿಟ್ಟು ಬಿಡಿ, ಭೂಮಿ ಒಳಗಡೆದು ಕೂಡ ಸ್ಕ್ಯಾನ್ ಮಾಡುತ್ತೆ, ಗೊತ್ತಿರಲಿಲ್ಲ ನಮಗೆ. ಅದು ಕೂಡ ಬಂದ್ಬಿಡ್ತು GPR. ಯಾವ GPR ತಗೊಂಬಂದು ಏನು ಹುಡುಕಾಡಿದ್ರು ತಡಕಾಡಿದ್ರು ಏನೂ ಸಿಗಲಿಲ್ಲ. ಗೊತ್ತಾಯಿತು ಅವ್ರಿಗೂ ಕೂಡ ಈ ರೀತಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ನಮಗೆ ಎಡವಟ್ಟಾಗತ್ತೆ ಅಂತ.
10 ದಿನ ಕಸ್ಟಡಿ ಕೇಳಿತ್ತು. ಯಾಕಂದರೆ ಇವನ ಜೊತೆಗೆ ಯಾರ್ಯಾರಿದ್ದಾರೆ, ಏನು ಎತ್ತ ಬಾಯಿ ಬಿಡಿಸ್ಬೇಕಾಗಿತ್ತು, ವಿವರವಾಗಿ ತನಿಖೆ ಮಾಡಬೇಕಾಗಿತ್ತು. ಅದರ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ಕೊಡಿ ಅಂತ SIT ಮನವಿ ಮಾಡಿತ್ತು. SIT ಮನವಿಯನ್ನು ಕೋರ್ಟ್ ಪುರಸ್ಕರಿಸಿದೆ. 10 ದಿನಗಳ ಕಾಲ ಇವನನ್ನು ಕಸ್ಟಡಿಗೆ ಕೊಟ್ಟಿದೆ. SIT ಇನ್ನು ವಿಚಾರಣೆ ಮಾಡುತ್ತೆ. ಇನ್ನು ಎಲ್ಲೆಲ್ಲಿ ಶವ ಹಾಕಿದೆಪ್ಪ ಅಂತ ಖಂಡಿತವಾಗ್ಲೂ ಕೇಳಲ್ಲ. ಯಾರ್ಯಾರು ನಿನಗೆ ಶವ ಹಾಕಿದ್ವಿ ಅಂತ ಹೇಳು ಅಂತ ಹೇಳ್ಕೊಟ್ರಪ್ಪ ಅಂತ ಕೇಳುತ್ತೆ. ಯಾರ್ಯಾರು ಹಣ ಕೊಟ್ಟರು ಅಂತ ಕೇಳುತ್ತೆ. ಯಾರ್ಯಾರು ನಿನಗೆ ಆಶ್ರಯ ಕೊಟ್ಟಿದ್ರು, ಧನ ಸಹಾಯ ಮಾಡಿದ್ರು ಅಂತ ಕೇಳುತ್ತೆ. ಇದರ ಹಿಂದೆ ಯಾರ್ಯಾರ ಪಾತ್ರ ಇದೆ ಅನ್ನೋದನ್ನು ಕೂಡ ಕೇಳುತ್ತೆ SIT. ಬನ್ನಿ, ಅಶೋಕ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕೋರ್ಟ್ನ ಮುಂಭಾಗದ SIT ಕಚೇರಿಯ ಮುಂಭಾಗದಲ್ಲಿದ್ದಾರೆ. ಅಶೋಕ್ ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ, ತನಿಖೆಯ ಒಂದು ಹಂತ ಇಲ್ಲಿ ತನಕ, ಅದರ ಫೇಸ್ ಇನ್ನೊಂದು ಹಂತ ಬೇರೆದೇ ಆಯಿತು, ಸಂಪೂರ್ಣವಾಗಿ ತಿರುವು. ಇನ್ನೇನೋ ಅಂದರೆ ಎಲ್ಲೆಲ್ಲಿ ಹಣ ಹಾಕಿದ್ದೆ ಅಂತ ಖಂಡಿತವಾಗ್ಲೂ ಕೇಳಲ್ಲ. ಆದರೆ ಯಾರ್ಯಾರ ಕುಮ್ಮಕ್ಕರಿಂದ ಇದೆಲ್ಲದನ್ನು ಕೂಡ ಮಾಡಿದ್ವಿ, ಯಾರ್ಯಾರು ಸಹಾಯ ಕೊಟ್ಟರು, ಸಹಕಾರ ಕೊಟ್ಟರು, ನೆರವು ಕೊಟ್ಟರು, ಹಣ ಕೊಟ್ಟರು, ಆಶ್ರಯ ಕೊಟ್ಟರು, ಇದೆಲ್ಲವನ್ನೂ ಕೂಡ ಖಂಡಿತವಾಗ್ಲೂ ಕೇಳುತ್ತೆ. ಒಂದು ಮಾತು ಮಾತ್ರ ನಿಜ, ಇವನಿಗೆ ಆಶ್ರಯ ಕೊಟ್ಟಿರುವಂಥವರು ಕೂಡ ಈಗ SIT ವ್ಯಾಪ್ತಿಗೆ ಬಂದರೆ ಅಚ್ಚರಿ ಇಲ್ಲ. ಏನಂತೀರಿ? ಹೌದು ರಂಗನಾಥ್, ಇಲ್ಲಿವರೆಗೂ ಮಾಸ್ಕ್ ಮ್ಯಾನ್ ಹೇಳಿದಂತೆ SIT ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ರು. ಆದರೆ ಇವತ್ತಿನಿಂದ SIT ಅಧಿಕಾರಿಗಳು ಹೇಳಿದಂತೆ ಮಾಸ್ಕ್ ಮ್ಯಾನ್ ತನಿಖೆಗೆ ಸಹಕರಿಸಬೇಕಾಗಿದೆ. ಹೀಗಾಗಿ ಕೋರ್ಟ್ ಕೂಡ ಮಾಸ್ಕ್ ಮ್ಯಾನ್ ಅನ್ನು 10 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ನಡೆಯಿತು. ಪ್ರಮುಖವಾಗಿ SIT ಅಧಿಕಾರಿಗಳು ಮತ್ತು ಸರ್ಕಾರಿ ವಕೀಲರು ನ್ಯಾಯಾಲಯದ ಮುಂದೆ ವಾದವನ್ನು ಇಟ್ಟಿರ್ತಕ್ಕಂಥದ್ದು. ಈ ಪ್ರಕರಣದ ಸಂಪೂರ್ಣವಾದಂತಹ ತನಿಖೆ ಆಗಬೇಕಾಗಿದೆ. ಈಗಾಗಲೇ ಆರೋಪಿ ಚೆನ್ನಯ್ಯ ಏನಿದ್ದಾನೆ, ಆತನ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕಾಗಿದೆ. ಇದರ ಹಿಂದೆ ಸಾಕಷ್ಟು ಮಂದಿ ಇರತಕ್ಕಂಥ ಅನುಮಾನವಿದೆ. ಈಗಾಗಲೇ ಮಾಡಿರ್ತಕ್ಕಂಥ ತನಿಖೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ. ಹೀಗಾಗಿ ಆರೋಪಿ ಚೆನ್ನಯ್ಯನನ್ನು ಹೆಚ್ಚಿನ ವಿಚಾರಣೆ ಮಾಡಬೇಕು. ಹೀಗಾಗಿ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ನೀಡುವಂತೆ SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಮನವಿಯನ್ನು ಸಲ್ಲಿಸಿದ್ರು. ಈ ಮನವಿಗೆ ನ್ಯಾಯಾಲಯ ಇದಾಗ ಓಕೆ ಎಂದಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನಿಂದ ಈ ಮಾಸ್ಕ್ ಮ್ಯಾನ್ ನ ಹೆಚ್ಚಿನ ವಿಚಾರಣೆ ನಡೀಲಿಕ್ಕಿದೆ. ಈಗಾಗಲೇ ಆತ ಹೇಳ್ಕೊಂಡಿದ್ದಾನೆ, ಕೇವಲ ನಾನು ಇದರಲ್ಲಿ ಪಾತ್ರಧಾರಿ, ಇದರ ಹಿಂದೆ ಸೂತ್ರಧಾರಿಗಳು ಇದ್ದಾರೆ ಎನ್ನುವಂಥದ್ದನ್ನು ತನಿಖೆ ವೇಳೆ ಒಪ್ಕೊಂಡಿದ್ದ. ಹೀಗಾಗಿ ಆ ಸೂತ್ರಧಾರಿಗಳು ಯಾರು ಎಂಬುದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಮುಂದಿನ ಪ್ರಕ್ರಿಯೆಗಳು ಆ ಸೂತ್ರಧಾರಿಗಳನ್ನು ವಶಕ್ಕೆ ಪಡೆಯೋದು, ಅವರ ಹೇಳಿಕೆಯನ್ನು ಪಡೆಯುವಂಥದ್ದು, ಅದರಲ್ಲಿ ಅವರು ತಪ್ಪು ಮಾಡಿರೋದು ಕಂಡು ಬಂದರೆ ಅವರನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕು. ಸೊ ಈ ಎಲ್ಲ ಕೆಲಸಗಳನ್ನು ಕೂಡ SIT ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಮುಂದಿನ ತನಿಖೆಯ ಬಗ್ಗೆ ಈಗಾಗಲೇ SIT ಮುಖ್ಯಸ್ಥರಾಗಿದ್ದ ಪ್ರಣವ್ ಮೋಹಂತಿ ಅವರು ಕೂಡ ಅಧಿಕಾರಿಗಳಿಗೆ ಡೈರೆಕ್ಷನ್ ನೀಡಿದ್ದಾರೆ. ಅವರು ಕೂಡ ಇನ್ನು ಉಜಿರೆಯಲ್ಲೇ ವಾಸ್ತವ್ಯವನ್ನು ಹೊಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಚೆನ್ನಯ್ಯ SIT ಕಚೇರಿಗೆ ಬರ್ತಾನೆ. ಇವತ್ತಿನಿಂದ 10 ದಿವಸಗಳ ಕಾಲ SIT ಕಚೇರಿಯಲ್ಲಿ ವಿಚಾರಣೆಗೆ ಒಳಪಡಲಿಕ್ಕಿದ್ದಾನೆ. ಇನ್ನು ಮುಂದೆ ಆತನ ಬೇರೆ ಹೊಸದಾಗಿ ಆತನ ಹೇಳಿಕೆಯನ್ನು ಪಡ್ಕೊಂಡು ಆ ಹೇಳಿಕೆಯ ಆಧಾರದಲ್ಲಿ ತನಿಖೆಯನ್ನು ಮಾಡಬೇಕಾಗಿದೆ. ಸ್ಥಳ ಮಹಜರು ಈ ರೀತಿಯಾದಂತಹ ಪ್ರಕ್ರಿಯೆಗಳು ಆಗಬೇಕಾಗುತ್ತೆ. ಸೊ ಯಾರ್ಯಾರು ಇದರಲ್ಲಿದ್ರು, ಪ್ರಮುಖವಾಗಿ ಆತನ ವಾಸ್ತವ್ಯ ಇದ್ದಂಥದ್ದು ಇಲ್ಲಿವರೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ. ಸೊ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೂ ಈ ಚೆನ್ನಯ್ಯನಿಗೂ ಏನು ಲಿಂಕು, ಇದರ ಜೊತೆಗೆ ಹೋರಾಟಗಾರರು ಅಂತೇಳಿ ಗುರುತಿಸಿಕೊಂಡವರಿಗೂ ಮತ್ತು ಈತನಿಗೂ ಏನು ಲಿಂಕು, ಅವರ ಮಧ್ಯೆ ಯಾವುದಾದ್ರು ವ್ಯವಹಾರಗಳು ನಡೆದಿದೆಯಾ, ಹಣದ ವ್ಯವಹಾರಗಳು ನಡೆದಿದೆಯಾ, ಅಥವಾ ಈ ಪ್ಲಾನ್ಗಳು ಯಾವಾಗಿಂದ ಆಗಿದೆ, ಸೊ ಇದರ ಹಿಂದೆ ಯಾರ್ಯಾರಿದ್ದಾರೆ, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ವಶಕ್ಕೆ ಪಡೆಯುವುದಕ್ಕೆ ಬಾಡಿ ವಾರೆಂಟ್ ಅನ್ನು ಕೂಡ SIT ಅಧಿಕಾರಿಗಳು ಸಲ್ಲಿಸಿರ್ತಕ್ಕಂಥದ್ದು. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬ್ರಹ್ಮಾವರದಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ನಡೀಲಿಕ್ಕಿದೆ. ಒಂದು ವೇಳೆ ಜಾಮೀನು ಆದರೂ ಕೂಡ ಅವರನ್ನು ಬಾಡಿ ವಾರೆಂಟ್ ಮೂಲಕ SIT ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಅವರ ವಿಚಾರಣೆ ಕೂಡ ಆಗುತ್ತೆ. ಇದರ ಜೊತೆಗೆ ಹೋರಾಟಗಾರರು ಅಂತೇಳಿ ಗುರುತಿಸಿಕೊಂಡಂತಹ ಗಿರೀಶ್ ಮಟ್ಟನ್ ಅವರು, ಜಯಂತ್, ಇವರ ವಿಚಾರಣೆ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಗಿರೀಶ್ ಮಟ್ಟನ್ ಅವರು TV9ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಚಿನ್ನಯ್ಯನು ಬಂಧನ ಆಗಿದೆ, ಅದನ್ನು ಸ್ವಾಗತಿಸ್ತೇವೆ. ಆದ್ರೆ ಈ ಅನಾಮಿಕ ಈ ಮಾಸ್ಕ್ ಮ್ಯಾನಿಂದ ಈತನ ನಾರ್ಕೋಟಿಕ್ ಪರೀಕ್ಷೆ ಕೂಡ ಆಗಬೇಕಾಗಿದೆ. ಸೊ ಸತ್ಯಾಸತ್ಯತೆಯನ್ನು SIT ಅಧಿಕಾರಿಗಳು ಬಯಲಿಗೆ ತರಬೇಕು. ಮತ್ತು ಇನ್ನೊಂದು ಅವರು ಆರೋಪ ಮಾಡಿರುವಂತದ್ದು, ಈ ಪ್ರಕರಣವನ್ನು ಮುಚ್ಚಾಕುವ ನಿಟ್ಟಿನಲ್ಲಿ ಒಂದಿಷ್ಟು ಷಡ್ಯಂತ್ರಗಳು ಆಗ್ತಾ ಇದೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಬಗ್ಗೆ SIT ಅಧಿಕಾರಿಗಳು ಉತ್ತರವನ್ನು ನೀಡಬೇಕು, ತನಿಖೆಯನ್ನು ನಡೆಸಬೇಕು ಎನ್ನುವ ಒತ್ತಾಯವನ್ನು ಮಾಡಿದ್ದಾರೆ.
ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ಈಗೇನು 10 ದಿವಸಗಳ ಕಾಲ ವಿಚಾರಣೆಗೆ ಅಂತೇಳಿ ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿದೆ. ಸೊ ಈ 10 ದಿನದಲ್ಲಿ ಸಂಪೂರ್ಣ ಈತನ ಹಿನ್ನೆಲೆ ಏನು, ಈ ಚೆನ್ನೈನ ಹಿನ್ನೆಲೆ ಏನು, ಈತ ಬಂದಿರತಕ್ಕಂಥ ಉದ್ದೇಶ ಏನು, ಇವನ ಹಿಂದೆ ಇರ್ತಕ್ಕಂಥ ಯಾರು, ಎಲ್ಲಾ ವಿವರಗಳನ್ನು SIT ಅಧಿಕಾರಿಗಳು ಪಡಿಲಿಕ್ಕಿದ್ದಾರೆ. ಅಶೋಕ್ ಎಲ್ಲ ವಿವರಗಳ ಜೊತೆಗೆ ನೋಡಿ, ಈಗ ಆತನಿಗೆ ಯಾರ್ಯಾರು ನೆರವು ಕೊಟ್ಟರು ಅವರು ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸುಜಾತಾ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಜ್ಜಿ ಒಂದು ಸಂದರ್ಭದಲ್ಲಿ ಒಂದು ಕೊಟ್ಟಂಥ ಸ್ಟೇಟ್ಮೆಂಟ್, ಇನ್ನೊಂದು ಗಂಟೆಗೆ ಇನ್ನೊಂಥರ ಸ್ಟೇಟ್ಮೆಂಟು, ಅದು ಬಿಟ್ಬಿಡಿ. ಅದರಿಂದ ಹೆಂಗೋ ಅವ್ರು ಬಚಾವ್ ಆಗ್ಬೋದು, ಏನೋ ಬಿಡಿ, ಅವ್ರೇನೋ ಸಹಾಯ ಕೇಳ್ಕೊಂಬಂದ್ರು, ನಾವು ಕೂಡ ಅವ್ರ ನೆರವಿಗೆ ನಿಂತಿದ್ವಿ ವಯಸ್ಸಾಗಿದೆ ಅಂತ, ಹಾಗೆ ಅಂತ. ಆದರೆ ಈ ಮಾಸ್ಕ್ ಮ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾರ್ಯಾರು ಆಶ್ರಯ ಕೊಟ್ಟಿದ್ರು, ಯಾರ್ಯಾರು ಹಣ ಕೊಟ್ಟಿದ್ರು, ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಅವರೆಲ್ಲರೂ ಕೂಡ ಇದರ ವ್ಯಾಪ್ತಿಗೆ ಬರ್ತಾರೆ. ಹೀಗಾಗಿ ಏನು ಅಂದರೆ ಅವ್ರಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಏನಂತೀರಿ? ಖಂಡಿತವಾಗಿಯೂ ರಂಗನಾಥ್, ಈಗಾಗಲೇ ಮಾಸ್ಕ್ ಮ್ಯಾನ್ಗೆ ಜೊತೆಗಿದ್ದಂಥವ್ರು ಯಾರು, ಇದೆಲ್ಲದರ ಒಂದು ಪ್ರಾಥಮಿಕ ವಿವರವನ್ನು SIT ಅಧಿಕಾರಿಗಳು ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಒಂದಿಷ್ಟು ಐಡಿಯಾಗಳಿದೆ. ಸೊ ಈತನಿಂದ ಯಾರಿದ್ದಾರೆ, ಈತ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ ಈ ರೀತಿ ಅನ್ನುವಂಥದ್ದು ಒಂದು ಐಡಿಯಾ ಇದೆ. ಆದರೆ ಅದನ್ನು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿಕೊಳ್ಬೇಕಾಗಿದೆ. ದಾಖಲೆ ಸಹಿತ, ಸಾಕ್ಷ್ಯಾಧಾರಗಳ ಸಹಿತ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ಪ್ರಕ್ರಿಯೆಗಳು ಆ ಒಂದು ನಿಟ್ಟಿನಲ್ಲಿ ನಡೆಯುತ್ತೆ. ಹೀಗಾಗಿ ಆತನಿಗೆ ಸಹಕರಿಸಿದವರು ಯಾರು, ಆತನ ಜೊತೆಗಿದ್ದಂಥವ್ರು ಯಾರು, ಆತನ ಜೊತೆ ಬಂದಂಥ ವಕೀಲರಿಗೂ ಬೇರೆ ಏನಾದರೂ ನಂಟಿದೆಯಾ, ಸೊ ಈ ಎಲ್ಲದರ ಬಗ್ಗೆಯೂ ಕೂಡ SIT ಅಧಿಕಾರಿಗಳು ತನಿಖೆ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಆತನ ಜೊತೆ ಸೇರಿದಂಥವರಿಗೆ ಈಗ ನಡುಕ ಶುರುವಾಗಿದೆ. ಆಲ್ರೆಡಿ SIT ಅಧಿಕಾರಿಗಳು ಒಂದಿಷ್ಟು ಜನರನ್ನು ನೋಟೆಡ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಒಟ್ಟು ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸಿದಂತ ಪ್ರಕರಣ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸರ್ಕಾರ, ಕಂದಾಯ ಇಲಾಖೆ ಎಲ್ಲರಿಗೂ ಕೂಡ ಸಮಯ ವೇಸ್ಟ್, ಹಣ ವೇಸ್ಟ್, ಇಡೀ ವ್ಯವಸ್ಥೆ ದಿಕ್ಕು ತಪ್ಪಿದಂತಾಗಿತ್ತು. ಸುಮಾರು 2 ವಾರಗಳ ಕಾಲ ಪುತ್ತೂರು AC ಅವರು SIT ಕಚೇರಿಗೆ ಬರಬೇಕಾಗಿತ್ತು. ಸಾಕಷ್ಟು ಜನರ ವರ್ಕ್ ಪೆಂಡಿಂಗ್ ಆಗಿದೆ, ಸಾಕಷ್ಟು ಜನರ ಸಮಯ ವೇಸ್ಟ್ ಆಗಿದೆ, ಸರ್ಕಾರದ ಒಂದಿಷ್ಟು ಹಣ ಖರ್ಚಾಗಿದೆ. ಸೊ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಹೀಗಾಗಿ ಅದೆಲ್ಲವನ್ನು ಕೂಡ ಬರೆಸ್ಕೊಳ್ಬೇಕಾಗಿದೆ, ವಾಪಸ್ ಬರೆಸ್ಕೋಬೇಕಾಗಿದೆ. ಆದ್ರೆ ಇದಕ್ಕೆ ಮೂಲ ಕಾರಣ ಯಾರು ಎಂಬುದನ್ನು ಪತ್ತೆ ಹಚ್ಚಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕಾರ್ಯೋನ್ಮುಖರಾಗಲಿಕ್ಕಿದ್ದಾರೆ. ಈ ಮುಂದಿನ ತನಿಖಾ ಪ್ರಕ್ರಿಯೆಗಳ ಬಗ್ಗೆ SIT ಮುಖ್ಯಸ್ಥರಾಗಿದ್ದಂತ ಪ್ರಣವ್ ಮೋಹಂತಿ ಅವರ ನೇತೃತ್ವದಲ್ಲಿ ನಿರ್ದೇಶನವನ್ನು ನೀಡ್ತಾರೆ. ಸೊ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ತಂಡಗಳನ್ನು ಮಾಡ್ಕೊಂಡಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್, ಆತನ ಜೊತೆ ಸಂಪರ್ಕದಲ್ಲಿ ಇದ್ದಂತ ಆತನ ಇಲ್ಲಿಗೆ ಈ ದೂರು ಅರ್ಜಿ ಕೊಡೋದಕ್ಕೆ ಮೊದಲು ಆತನನ್ನು ಮೊಬೈಲ್ ಮೂಲಕ ಯಾರು ಸಂಪರ್ಕ ಮಾಡಿದ್ರು, ನೇರವಾಗಿ ಹೋಗಿ ಯಾರು ಭೇಟಿ ಮಾಡಿದ್ರು, ಆತ ಇದ್ದಂತ ಸ್ಥಳ ಯಾವುದು, ಇದೆಲ್ಲವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ತನಿಖೆ ಮೂಲಕ, ವಿಚಾರಣೆ ಮೂಲಕ ಕಂಡುಕೊಳ್ಳಲಿಕ್ಕಿದ್ದಾರೆ. ರಂಗನಾಥ್. ಎಸ್ ಅಶೋಕ್, ಧನ್ಯವಾದ. ತಾವು ಸರಿಯಾಗಿ ಹೇಳಿದ್ರಿ. ಏನು ಅಂದರೆ ಅದೆಷ್ಟು ನಷ್ಟ ನೋಡಿ, ಅಲ್ಲಿ ತೆಗೀರಿ ಇಲ್ಲಿ ತೆಗೀರಿ. ನಮ್ಮ ರೈತರಿಗೆ ಇವನ್ನೆಲ್ಲ ಕಳಿಸ್ಬಿಟ್ಟು ಪಾಪ ಈ ಅಗಸಿದ್ರೆ ಬಗ್ಸಿದ್ರೆ ಹೊಂಡಗಳಾಗ್ಬಿಡವು, ನೀರಿನ ಹೊಂಡಗಳು, ಇಂಗು ಗುಂಡಿಗಳನ್ನು ಮಾಡ್ಬೋದಾಗಿತ್ತು. ಬಗ್ದಿದ್ದೆ, ಅಗದಿದ್ದೆ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH